ಮೊದಲಿನಿಂದಲೂ ಭಾರತೀಯ ಜನತಾ ಪಕ್ಷ ಇದು ಮಹಿಳಾ ವಿರೋಧಿ ಪಕ್ಷ, ಶೋಷಿತರ ವಿರೋಧಿ ಪಕ್ಷ, ರೈತ ವಿರೋಧಿ ಪಕ್ಷ. ಇದು ಒಂದು ಪಟ್ಟಭದ್ರ ಹಿತಾಸಕ್ತಿಗಳ ಬಂಡವಾಳಶಾಹಿಗಳ ಪಕ್ಷ ಅಂತೇಳಿ ಇವತ್ತಿನ CT ರವಿಯವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಇವರು ಅವಮಾನ ಮಾಡಿ ಮಾತನಾಡಿದ್ದಾರೆ. ಇದು ಇಡೀ ಮಹಿಳಾ ಕುಲಕ್ಕೆ ಮಾಡಿದಂಥ ಒಂದು ಅವಮಾನ. ಇವತ್ತು BJPಗೆ ಸ್ವಲ್ಪ ಆದರೂ ಕಿಂಚಿತ್ತಾದರೂ ಮಹಿಳೆಯರ ಬಗ್ಗೆ ಗೌರವ ಇದ್ದರೆ CT ರವಿಯವರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ CT ರವಿಯವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸ್ತೇನೆ. ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ, ತಾವು ಹೊರಗಡೆ ಹೋಗಿ ಬಂದ್ರಿ, ಏನು ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ ಸರ್? ಈ ಕ್ಷಣಕ್ಕೆ ಈ ಸಭಾಪತಿ ಅವರ ಕಚೇರಿಯಲ್ಲಿ ಎಲ್ಲ ನಡೀತಾ ಇದೆ, ಈಗ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ, ಹೇಳಿರುವಂತ ಹೇಳಿಕೆ ಕಾನೂನು ರೀತಿಯ ಕ್ರಮ ಆಗುತ್ತೆ ಗೊತ್ತಾ? ಸಭಾಪತಿ ಅವರು ಹೇಳಿದ್ದಾರೆ. ಹೌದು, CT ರವಿಯವರ ಉದ್ದಟತನದ ಒಂದು ಹೇಳಿಕೆ. ಇವತ್ತು ಇದು ಒಂದು ಅವರು ಯಾವ ರೀತಿ ಅವರ ಮನಸ್ಥಿತಿ ಏನಿದೆ ಅಂತ ಹೇಳಿ ಇವತ್ತು ಅವ್ರು ತೋರಿಸ್ಕೊಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ನಿಜವಾದಂಥ ಬಣ್ಣ ಬಯಲಾಗ್ತಾ ಇದೆ. ಕೆರಳಿಸುವಂತಹ ಪದಗಳು ವೈಯಕ್ತಿಕ ನಿಂದನೆ ಕಾರಣ ಆಗುವಂಥದ್ದು, ಅಲ್ಲಿ ಏನಾಯ್ತು ಅಂತ ತಮ್ಮ ಹತ್ರ ಏನೋ ಕಂಡುಕೊಂಡ್ರೆ ಸರ್? ನೋಡಿ, ನನಗೆ ವೈಯಕ್ತಿಕವಾಗಿ ಭೇಟಿಯಾಗಿಲ್ಲ. ಮೊದಲಿನಿಂದಲೂ ಭಾರತೀಯ ಜನತಾ ಪಕ್ಷದವರ ಅವರ ಒಂದು ಇಂಗಿತ, ಅವರ ಮನದಾಳನೆ ಆ ರೀತಿಯಲ್ಲಿ, ಮನಸ್ಥಿತಿನೇ ಆ ರೀತಿಯಲ್ಲಿದೆ. ಅವರು ಯಾವತ್ತಿಗೂ ಬದಲಾವಣೆ ಆಗೋದಿಲ್ಲ. ಅವರೆಲ್ಲ ಇವತ್ತು ಮನುವಾದಿಗಳು, ಹೀಗಾಗಿ ಇಂಥ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.